ಹೆಲೋ ಗೈಸ್, ನನ್ನ ಹೆಸರು ಡೆವಿಲೆಕ್ಸ್. ಇವತ್ತು ನಾನು ಹೇಳ್ತಾ ಇರೋದು ಲೆಕ್ಚರ್ ನಂಬರ್ 2 ಅಲ್ಲಿ ಫ್ರ್ಯಾಕ್ಟಲ್ ಅಂದರೆ ಇವಾಗ ನೀವು ಒಂದೇ ಕ್ಯಾಂಡಲ್ ಅಥವಾ ಈಗ 5 ಮಿನಿಟ್ ಅಥವಾ 1 ಅವರಲ್ಲಿ ಅದು ಅಲ್ಲ 4 ಅವರಲ್ಲಿ ನೀವು ಟ್ರೆಂಡ್ನ ನೋಡಿ ಟ್ರೇಡ್ನ ತಗೋತೀರಾ. ಈಗ ಹೇಗೆ, ಈಗ ಯಾವುದೋ ಒಂದು ಟ್ರೆಂಡ್ ನೋಡಿದ್ರಿ, ಈಗ ಇಲ್ಲಿ ಅಪ್ ಟ್ರೆಂಡ್ ಇದೆ ಅಂತ ಗೊತ್ತಾಯ್ತು. ಸೊ ಇಲ್ಲಿಂದ ಟ್ರೇಡ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತೀರಾ ಅಲ್ವಾ? ಯಾವಾಗ ಪ್ಲಾನ್ ಮಾಡ್ತೀರಾ ನೀವು? ಎರಡು ಟ್ರೆಂಡ್ಗಳನ್ನ ಅಂದರೆ ಒಂದು ಡೌನ್ ಟ್ರೆಂಡು, ಒಂದು ಅಪ್ ಟ್ರೆಂಡು. ಸೊ ನೀವು ಯಾವ ಟೈಮ್ ಫ್ರೇಮಲ್ಲಿ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ತೀರಾ. ಬೇಸಿಕಲಿ ಎಲ್ಲ ಸಪೋರ್ಟು ರೆಸಿಸ್ಟೆನ್ಸು ಟ್ರೇಡರ್ಸು ಮಾಡೋದು ಇದೇ ತಪ್ಪು. ಸಪೋರ್ಟು ರೆಸಿಸ್ಟೆನ್ಸು ಈ ಟ್ರೆಂಡ್ ಲೈನು ಯಾಕೆ ವರ್ಕ್ ಆಗಲ್ಲ ಅಂತ ಈಗಲೇ ಹೇಳ್ತೀನಿ. ನೀವು ಏನು ಮಾಡ್ತೀರಾ, ಇಲ್ಲಿಂದ ಎಂಟ್ರಿ ತಗೊಳ್ತೀರಾ, ಈ ಟ್ರೆಂಡ್ ಲೈನಿಂದ ಬ್ಯಾಕ್ ಸೈಡ್ ಎಂಟ್ರಿ ತಗೋತೀರಾ, ಅಂದರೆ ಡೌನು ಕಾಲ್ ಆಪ್ಷನ್. ಸೊ ನೆಕ್ಸ್ಟು ನೀವು 1:2ನೇ ತಗೋತೀರಾ. ಎಷ್ಟು? ಒಂದು ಟ್ರೇಡ್ ಸಿಕ್ತು, ಸರಿ, 2 ಟ್ರೇಡ್ ಸಿಕ್ತು. ಬಟ್ ನೀವೇನು ಮಾಡ್ತೀರಾ ಇದನ್ನ, ಮತ್ತೆ ಇಲ್ಲಿ ಏನಾಯ್ತು, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂತೇಳಿ ಮತ್ತೆ ಇಲ್ಲೂ ತಗೋಬೋದಲ್ವಾ? ಗೊತ್ತಿಲ್ಲ ನೀವೇನು ಮಾಡ್ತೀರಾ, ಬಟ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ ತಕ್ಷಣ ತುಂಬ ಜನ ತಗೋತಾರೆ 5 ಮಿನಿಟ್ ಚಾರ್ಟು. ಸೊ ಇಲ್ಲಿಂದ ಒಂದು ತಗೋತೀರಾ, ಬಟ್ ಇದು SL ಹಿಟ್ ಆಯ್ತದೆ. 1:2 ಕೊಟ್ಟು SL ಹಿಟ್ ಆಗ್ಬೋದು. ಬಟ್ ನೀವು ಎಷ್ಟು ಸ್ಟಾಪ್ ಲಾಸ್ ಇಡ್ತೀರಾ, ಎಷ್ಟು ಟ್ರೆಂಡ್ ಇದು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಇವಾಗ ಮೇನ್ ಕಾನ್ಸೆಪ್ಟ್ ಬಗ್ಗೆ ಬಂದ್ಬಿಡ್ತೀನಿ. ಅದೇನಪ್ಪ ಅಂತಂದರೆ, ಮೊದಲನೇದಾಗಿ ನಿಮ್ಗೊಂದು ಪಿಕ್ಚರ್ ತೋರಿಸ್ತೀನಿ, ಫ್ರ್ಯಾಕ್ಟಲ್ ಫೋಟೋ ಮತ್ತು ಎಕ್ಸಾಂಪಲ್ ಕೊಡ್ತೀನಿ. ಸೊ ಮೊದಲನೇದಾಗಿ ಇದು ಫ್ರ್ಯಾಕ್ಟಲ್ ಫೋಟೋ ಮತ್ತು ಎಕ್ಸಾಂಪಲ್. ಇದು ನೋಡಿ, ಫ್ರ್ಯಾಕ್ಟಲ್ ಅಂದರೆ ಏನಂತ ಫಸ್ಟ್ ಅರ್ಥ ಮಾಡ್ಕೋಬೋದು. ಫ್ರ್ಯಾಕ್ಟಲ್ ಅಂದರೆ ಏನು ಗೊತ್ತಾ? ಇವಾಗ ನೀವು ಎಷ್ಟೇ ನೋಡ್ತಾ ಹೋಗಿ ಅಥವಾ ಎಷ್ಟೇ ಒಳಗಡೆ ಹೋಗಿ ಏನಿರುತ್ತೆ ಅಂತಂದರೆ, ಒಳಗಡೆಯಿಂದ ಒಳಗಡೆ ಅದು ಚಿಕ್ಕದಾಗ್ತಾ ಹೋಗುತ್ತೆ ಹೊರತು, ಮತ್ತು ಅದ್ರ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ, ಆದರೆ ಅದು ಎಂಡ್ ಆಗಲ್ಲ. ಅರ್ಥ ಆಯ್ತಾ? ಅದ್ರ ಸೈಜ್ ಅಂದರೆ ಇಲ್ಲಿ ಒಂದು ತ್ರಿಭುಜ ಇದೆ ನೋಡಿ, ಒಂದು ದೊಡ್ಡ ತ್ರಿಭುಜ ಇದೆ, ಅದ್ರ ಮೇಲ್ಗಡೆನೂ ಚಿಕ್ಕ ತ್ರಿಭುಜ ಇದೆ, ಮತ್ತೆ ಅದ್ರ ಒಳಗಡೆ ಹೋದ್ರೆ ನೋಡಿ ಎಷ್ಟು ಚಿಕ್ಕದು, ಅದ್ರ ಒಳಗಡೆನೂ ಚಿಕ್ಕದು ತ್ರಿಭುಜ. ಇದೇ ಥರ ಒಂದು ಟ್ರಯಾಂಗಲ್ ಶೇಪಲ್ಲಿರೋ ಒಂದು ಎಷ್ಟೇ ಒಳಗಡೆ ಹೋಗ್ತಿದ್ರು ಅದು ಟ್ರಯಾಂಗಲ್ ಆಗಿ ಚಿಕ್ಕದಾಗ್ತಾ ಹೋಗ್ತಾ ಇದೆ ಹೊರತು ಅದ್ರ ಶೇಪ್ನ ಚೇಂಜ್ ಮಾಡ್ಕೋತಾ ಇಲ್ಲ, ಅಥವಾ ಅದು ಬೇರೆ ಆಗ್ತಾ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಈಗ ಹೇಳ್ತೀನಿ ಕೇಳಿ. ಆ ಫೋಟೋ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ನೀವು 1 ಅವರ್ ಟೈಮ್ ಫ್ರೇಮಲ್ಲಿ ಬಂದ್ರಿ. ಒಂದು ನಿಮಿಷ ಇದೆಲ್ಲ ಟಿಪ್ಸ್ ನೋಡ್ತೀನಿ. ಸಾರಿ, ಇದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಒಂದೇ ನಿಮಿಷ. ಇದೆಲ್ಲ ಲೆಕ್ಚರ್ ನಂಬರ್ 3 ಅಥವಾ 4 ಇದ್ರ ಮುಂದ್ಗಡೆ ಬರ್ತದೆ. ಇದೆಲ್ಲ ಹೇಳ್ಕೊಡ್ತೀನಿ ನಿಧಾನಕ್ಕೆ. ಸೊ ಇಲ್ಲೇನು ಮಾಡ್ತೀರಾ, 1 ಅವರ್ ಟೈಮ್ ಫ್ರೇಮಲ್ಲಿ ಏನಿದೆ, 1 ಅವರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಏನಾಗ್ತಿದೆ ಇದನ್ನೇ ಚೆಕ್ ಮಾಡೋಣ, ಸರಿನಾ? ಇಲ್ಲಿಂದನೇ ಚೆಕ್ ಮಾಡೋಣ. ಈಗ ಟ್ರೆಂಡ್ ಏನಾಗ್ತಿದೆ ಇಷ್ಟು ಅಲ್ವಾ? ಸೊ ನಾವು ಇದನ್ನ ಗೊತ್ತು ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಮುಂದೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಟ್ರೆಂಡು ಅಪ್ ಇದೆ. ಅಪ್ ಟ್ರೆಂಡ್ನ ನಾನು ಇದು ಏನು ಗುರ್ತು ಮಾಡಿದ್ದೀನಿ. ಸೊ 5 ಮಿನಿಟ್ಗೆ ಹೋಗೋಣ. 5 ಮಿನಿಟಲ್ಲಿ ನಾವು ಅಪ್ ಟ್ರೆಂಡ್ ನೋಡಿದ್ಮೇಲೆ ಅಲ್ಲೇನಿದೆ, ಅಲ್ಲಿ ಎಲ್ಲ ಕಡೆ ಅಪ್ ಟ್ರೆಂಡ್ ಇದೆಯಾ? ಸರಿ, 1 ವೀಕ್ ಫುಲ್ಲು ಅಂದರೆ ಒಂದಿನ ಫುಲ್ಲು ಅಪ್ ಟ್ರೆಂಡು, ಸರಿ ಅಲ್ವಾ? 5 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ ನೆಕ್ಸ್ಟ್
ಇಲ್ಲಿ ಫುಲ್ಲು ಸೈಡ್ ವೇಸು, ಬಟ್ ಇದನ್ನು ಅಪ್ ಟ್ರೆಂಡ್ ಅಂತಾನೆ ಅನ್ಕೊಳ್ಳಿ. ಇದನ್ನು ಅಪ್ ಟ್ರೆಂಡ್ ಅಂತಾನೆ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಡೌನ್ ಟ್ರೆಂಡ್, ಇಲ್ಲಿ ಡೌನ್ ಟ್ರೆಂಡ್ ಇದೆ ಅಲ್ವಾ. ನೆಕ್ಸ್ಟ್ ಮತ್ತೆ ಇಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ, ಅಪ್ ಟ್ರೆಂಡ್ ಇಲ್ಲಿವರೆಗೆ ಅಪ್ ಟ್ರೆಂಡ್, ಆಮೇಲೆ ಮತ್ತೆ ಡೌನ್ ಟ್ರೆಂಡ್ ಚೇಂಜ್ ಆಯ್ತಾ. ಸರಿ, ನೆಕ್ಸ್ಟ್ ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಅಪ್ ಟ್ರೆಂಡ್, ಅದಾದ್ಮೇಲೆ ಇಲ್ಲಿಂದ ಡೌನ್ ಟ್ರೆಂಡ್. ಯಾಕೆ ಹಿಂಗಾಯ್ತು ನೀವು ಅನ್ಕೋತೀರಿ, ಇಲ್ಲಿ ಹೈಯರ್ ಲೋ ಹೈಯರ್ ಲೋ ಈ ತರ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಮಾರ್ಕೆಟು. ಯಾವಾಗ ಒಂದು ಹೈಯರ್ ಲೋನ ಮುರಿತದೋ ಅದಾದ್ಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ನೆಕ್ಸ್ಟ್ ನಾವು ಡೌನ್ ಟ್ರೆಂಡ್ಗೆ ಟ್ರೇಡ್ ಮಾಡಬೇಕು ಅಂತ. ಸೊ ಈಗ ನೀವು ಹಿಂಗ ಹೇಳ್ಬೋದು, ಈಗ 15 ಮಿನಿಟ್ ಟೈಮ್ ಫ್ರೇಮ್ ಹೋಗೋಣ. ಅದೇ ಗುರ್ತು ಮಾಡಿ ಸರ್, ಇಲ್ಲಿ ಕಾಣಿಸ್ತಿದೆ ಸೇಮ್. ಇಲ್ಲಿಂದ ಅಪ್ ಟ್ರೆಂಡ್, ಇಲ್ಲಿ ಫುಲ್ ಆಫ್ ಇಲ್ಲಿ ನೋಡಿ, ಇಲ್ಲೆಲ್ಲ ಸೈಡ್ ವೇಸ್. ಈ ಸೈಡ್ ವೇಸ್ ಯಾಕಾಯ್ತು? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೆಷ್ಟೋ ಜನ ಬೈ ಮಾಡಿರ್ತಾರೆ, ನೆಕ್ಸ್ಟ್ ಇಲ್ಲೆಷ್ಟೋ ಜನ ಸೆಲ್ ಮಾಡಿರ್ತಾರೆ. ಇಲ್ಲಿ ಬೈ ಮಾಡಿರೋರ್ದು ಸೆಲ್ ಮಾಡಿರೋರು. ನೆಕ್ಸ್ಟ್ ಮತ್ತೆ ಅಪ್ ಟ್ರೆಂಡ್ ಯಾಕೋಯ್ತು? ಇಲ್ಲೇನು ಹೈಯರ್ ಲೋ ಹೈಯರ್ ಹೈ, ಇದು 15 ಮಿನಿಟ್ ಟೈಮ್ ಫ್ರೇಮು. ನೆಕ್ಸ್ಟ್ ಹೈಯರ್ ಲೋ ಈ ತರ ಏನಾದ್ರು ಕ್ರಿಯೇಟ್ ಆಗೈತೆ ಇಲ್ಲಿ. ಮತ್ತೆ ಯಾವ ಬೇಸ್ ಮೇಲೆ ನೀವು ಟ್ರೇಡ್ ತಗೋತೀರಿ? ಸರಿ, ಟ್ರೆಂಡ್ ಲೈನ್ ಬೇಸ್ ಮೇಲೆ ಟ್ರೇಡ್ ತಗೋತೀರಿ. ಯಾವ ತರ ತಗೋತೀರಿ? ಲಾಂಗ್ ಎಂಟ್ರಿ ಇಡ್ತಿದ್ರಿ ಅಂತ ಹೇಳಿ 1:2 ತಗೊಳ್ತೀರಿ. ನಿಮ್ಗೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಅಂತನಾದ್ರೂ ಒಂದು ಐಡಿಯಾ ಇರ್ತೀತಾ? ಇಲ್ಲ. ಸರಿ, ಎಲ್ಲೋ ಇಟ್ರಿ, ಒಂದು ಸ್ಟಾಪ್ ಲಾಸ್ ಇಟ್ರಿ, 1:2 ತಗೊಂಡ್ರಿ, ಟ್ರೇಡ್ ಮುಗೀತು ಇವತ್ತಿಗೆ. ಬಟ್ ಆದ್ರೆ ನೀವು ಆ ರಿಯಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಯ್ತಿತ್ತಾ? ನಾವು SMC ಟ್ರೇಡರ್ಸ್ ಆಗಿದ್ದಿದ್ರೆ ಇದಿಷ್ಟು ದಿನದನ್ನ, ಅಂದ್ರೆ ಇದಿಷ್ಟು ಮೂಮೆಂಟ್ನ ಮೊದಲೇ ಕ್ಯಾಪ್ಚರ್ ಮಾಡ್ತೇವೆ. ಇಷ್ಟು ಮೂಮೆಂಟು ಹಿಂಗೆ ಇಲ್ಲಿಂದ ಡೌನ್ ಟ್ರೆಂಡೇ ಚೇಂಜ್ ಆಯ್ತದೆ, ಇಲ್ಲಿಂದ ಅಪ್ ಟ್ರೆಂಡೇ ಇರ್ತದೆ. ಇದೆಲ್ಲ ನಾವು ಮೊದಲೇನೆ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಮೊದಲೇನೆ ಇದನ್ನೆಲ್ಲ ಪ್ರೆಡಿಕ್ಟ್ ಮಾಡಿ ಮಾಡ್ತೀವಿ. ಇಷ್ಟನ್ನು ಒಂದೇ ಸಲಿ ಎಷ್ಟು ದಿನ ತಗೊಂಡಿದೆ ಇದು ಟೈಮು? ಎಷ್ಟು ದಿನ ತಗೊಂಡಿದೆ ಇದು ಟೈಮು? ಆಲ್ಮೋಸ್ಟ್ ಇದು TP ಹಿಟ್ ಆಗಬೇಕು ಅಂದ್ರೆ ಎಷ್ಟು ದಿನ ತಗೊಂಡಿದೆ? 7 days 15 minutes. 7 days ಅಂದ್ರೆ ಒಂದು ವಾರ. ಒಂದು ವಾರದಲ್ಲಿ ಇದು ಫುಲ್ TP ಹಿಟ್ ಆಗಿ ತಗೊಂಡಿದೆ. ಬಟ್ ನೀವು 5 ಮಿನಿಟ್ ಹೋಗಿ ಈ ಚಿಕ್ಕ ಎಂಟ್ರಿಗಳು, ಇಲ್ಲಿ ಸಿಗೋ ಯಾವ್ದಾದ್ರು ಒಂದು ಎಂಟ್ರಿ, ಇಲ್ಲಿ ಸಿಗೋ ಯಾವುದೇ ಒಂದು ಎಂಟ್ರಿ, ಇಲ್ಲಿ ಸಿಗೋ, ಸರಿ ನೀವು ಅದು ಹಿಡಿಯೋದು ತಪ್ಪಲ್ಲ, ಅದು ನಿಮ್ಮ ಸ್ವಭಾವ. ಮತ್ತೆ ಮಾರ್ಕೆಟ್ ನಿಮ್ಮ ಲಿಕ್ವಿಡಿಟಿಗಳ ಮೇಲೆ ಕಣ್ಣಾಕುತ್ತೆ ಅನ್ನೋದು ನೀವು ತುಂಬಾ ಜನ ಗೊತ್ತಿದೆ. ಲಿಕ್ವಿಡಿಟಿ ಅಂದ್ರೇನು ಅಂತಾನೆ ಗೊತ್ತಿರಲ್ಲ ಕೆಲವು ಜನಕ್ಕೆ. ಬಟ್ ಅದನ್ನೆಲ್ಲ ಇಲ್ಲಿ ನಾವು ನಮ್ಮ ಕಾನ್ಸೆಪ್ಟ್ ಅಲ್ಲಿ ಆರಾಮಾಗಿ ಕಲಿಬೋದು. ಸೊ ನೆಕ್ಸ್ಟ್ ನಿಮಗೆ ಫೋಟೋ ತೋರಿಸ್ತೆ, ಒನ್ ಟೈಮ್ ಫ್ರೇಮಿಂದ ಒನ್ ಟೈಮ್ ಫ್ರೇಮ್ಗೆ ಈ ತರ ಮಾರ್ಕೆಟು ಮೂಮೆಂಟ್ ಈ ತರ ಆಗಿತ್ತು. ಸೊ ಸರಿ, 1 hour ಅಲ್ಲಿ ಒಂದೇ ಮೂಮೆಂಟ್. ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕನ್ಸಾಲಿಡೇಷನ್ ಅಥವಾ ಮ್ಯಾನುಪ್ಯುಲೇಷನ್ಗಳು ಜಾಸ್ತಿ ಇರಲ್ಲ. ಸೊ ನಾವೇನೋ ಯಾವುದು ಇಂಡಿಯನ್ ಮಾರ್ಕೆಟ್ ಅಲ್ಲೇನೋ ಆರಾಮಾಗಿ ನಾವು ಟ್ರೇಡ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೊಂಟೋಗ್ತೀವಿ. ಬಟ್ ನೀವು ಫಾರೆಕ್ಸ್ ಮಾರ್ಕೆಟ್ ಹೋದ್ರೆ ಹೆಂಗೆ ಇವಾಗ ಇದರ ಗ್ಯಾಪ್ ಅಪ್ಗಳೆಲ್ಲ ಇರಲ್ಲ, ಈ ತರ ಗ್ಯಾಪ್ ಅಪ್ಗಳು ಜಾಸ್ತಿ ಕಂಡು ಬರಲ್ಲ. ಸೊ ಅಲ್ಲಿ ಎಷ್ಟು ಮ್ಯಾನಿಪುಲೇಷನ್ ಇರ್ತಾವೆ ಅಂತಂದ್ರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ. ಸೊ ಆ ಲೆಕ್ಚರ್ಗಳನ್ನ ನಾವು ಮುಂದೆ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡೋಣ, ಈಗ ಇಲ್ಲೇನಾಯ್ತು, ನೀವು ಹೇಳ್ದಂಗೆ ಈಗೆಲ್ಲ ಓಕೆ, ಇಲ್ಲಿ ಹೆಂಗೋ ಹಿಡಿದ್ರಿ 7 days ಅಲ್ವಾ, 7 days ಹಿಡಿದ್ರಿ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಅಪ್ ಟ್ರೆಂಡು. ಸೊ ನೀವು ಏನ್ ಮಾಡಿದ್ರಿ, ಫಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಡೌನ್ ಟ್ರೆಂಡ್ ಇಳ್ಕೊಂಡಿದ್ರಿ ಅಲ್ವಾ. ಸೊ ಇಲ್ಲಿಂದ ಏನಾಯ್ತು, ಅಪ್ ಟ್ರೆಂಡ್ ಚೇಂಜ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಇವಾಗ ಎಷ್ಟು ನೀವು 15 ಮಿನಿಟ್ ತಗೋತೀರಾ, ಇಲ್ಲ 5 ಮಿನಿಟ್ ತಗೋತೀರಾ?
ಸೊ 5 ಮಿನಿಟಲ್ಲೇ ನೋಡೋಣ. ಈಗ 5 ಮಿನಿಟಲ್ಲಿ ಇಷ್ಟೊಂದು ಕನ್ಸಾಲಿಡೇಷನ್ ಆಗಿದೆ. ಎಷ್ಟು 5 ಅವರು 35 ಮಿನಿಟ್ಸ್ ಬರೀ ಕನ್ಸಾಲಿಡೇಷನ್ ಆಗಿದೆ, ಅಥವಾ ಮ್ಯಾನುಪ್ಯುಲೇಷನ್ ಆಗಿದೆ. ಇಲ್ಲಿ ಈ ಎಲ್ಲ ಎಷ್ಟು ಜನದ್ದು ಇರ್ತದೋ ಅಷ್ಟು ಜನದ್ದು ಲಿಕ್ವಿಡಿಟಿನ ಹಂಟ್ ಮಾಡಿರ್ತದೆ, ಅದು ನಮಗ್ ಗೊತ್ತಾ. ಬಟ್ ಫ್ರಾಕ್ಟಲ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದು ಪಜಲ್ ಇರುತ್ತೆ. ಪಜಲ್ ನಾವು ಸಾಲ್ವ್ ಮಾಡಿದ್ರೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆ ಕ್ಲಿಯರ್ ಪಿಕ್ಚರ್ನ ಹುಡುಕ್ಬೇಕು ಅಂತಂದ್ರೆ ನಾವು ಪೂರಾ SMC ಒಟ್ಟು 11 ಲೆಕ್ಚರ್ ಇಲ್ಲ, ನಂದು ಒಂದು ಲೆಕ್ಚರ್ ಅಂದ್ರೆ ನಾನೇ ಒಂದು ತಯಾರು ಮಾಡಿರೋ ಒಂದು ಲೆಕ್ಚರು, ಅದು 12ನೇ ಲೆಕ್ಚರು ಲಾಸ್ಟ್ ಹೇಳ್ಕೊಡ್ತೀನಿ. ಅದನ್ನೇ ಸೇರಿಸಿದ್ರೆ ಒಟ್ಟು 12 ಲೆಕ್ಚರು. ಸೊ ಇದು ಯಾಕೆ ಹಿಂಗಾಯ್ತು ನೋಡಿ. 1 ಅವರ್ ಟೈಮ್ ಫ್ರೇಮು 4 ಅವರ್ ಅಲ್ಲಿ ನೋಡುವ. 4 ಅವರ್ ನೋಡಿದ್ರೆ ಡೈರೆಕ್ಟ್. ಬಟ್ ಇಲ್ಲಿ ನೋಡಿ 4 ಅವರ್ ಅಲ್ಲೇ ಇಲ್ಲ ಇಷ್ಟೊಂದು ಕನ್ಸಾಲಿಡೇಷನ್. ವೈ? ಯಾಕೆ ಹಿಂಗಾಯ್ತು? ಒಂದ್ ಸ್ವಲ್ಪನಾದ್ರೂ ನಿಮ್ಗೆ ಐಡಿಯಾ ಇದೆಯಾ? ನಾನು ಬರೀ ಇಂಡಿಯನ್ ಮಾರ್ಕೆಟ್ ಮಾತ್ರ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಇಂಡಿಯನ್ ಮಾರ್ಕೆಟ್ ಬಿಟ್ಟು ಫಾರೆಕ್ಸ್ ಅಲ್ಲಿ ಒಂದ್ಸಲಿ ತೋರಿಸ್ತೀನಿ, ನಿಮ್ಗೆ ತಲೆನೇ ಕೆಟ್ಟೋಗುತ್ತೆ. ನೀವ್ ಹೆಂಗೋ ಮಾಡ್ಕೋತೀರಾ, ಬಟ್ ಫಾರೆಕ್ಸ್ ಅಲ್ಲಿ ಆತರ ಇಲ್ವೇ ಇಲ್ಲಿ ನೋಡಿ. ಇವಾಗ 1 ಅವರ್ ಅಲ್ಲಿ ನಾವು ಅಪ್ ಟ್ರೆಂಡು ಡೌನ್ ಟ್ರೆಂಡು ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಹೆಂಗ್ ತಗೋತೀರಾ ನೋಡಿ. ಇಲ್ಲಿ ಮ್ಯಾನುಪ್ಯುಲೇಷನ್, ಇಲ್ಲಿ ಮ್ಯಾನುಪ್ಯುಲೇಷನ್. ಸೊ ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ಇದೆ, ಅಪ್ ಸೈಡ್ ತಗೋತೀನಿ ನಾನು ಟ್ರೆಂಡ್ ಲೈನ್ ಬೇಸ್ ಮೇಲೆ ಅಂತ ಅನ್ಕೊಂಡು ಇಲ್ಲಿ ತಗೋತೀರಾ. ಮತ್ತೆ ಇಲ್ಲಿ ಟ್ರ್ಯಾಪ್ ಆಯ್ತೀರಾ. ಮತ್ತೆ ಇದಾದ್ಮೇಲೆ ಇಲ್ಲಿ ಟ್ರ್ಯಾಪ್ ಆದ ತಕ್ಷಣ ಇಲ್ಲಿಂದ ಮೂವ್ಮೆಂಟ್ ಬರ್ತದೆ. ಮತ್ತೆ ಇಲ್ಲೊಂದು ಟ್ರೇಡ್ ತಗೋತೀರಾ. ಸರಿ, ಇದು ವರ್ಕ್ ಆಯ್ತು 1:2. ವರ್ಕ್ ಆದ್ಮೇಲೆ ಮತ್ತೆ ಮ್ಯಾನುಪ್ಯುಲೇಷನ್. ಇದನ್ನೆಲ್ಲ ಯಾವ ತರ ಗುರ್ತಿಡ್ಬೇಕು? ಸೊ ಇದನ್ನೆಲ್ಲ ಗುರ್ತಿಡಿಯಕ್ಕೆ ನಮ್ಗೆ ಫ್ರಾಕ್ಟಲ್ ಹೆಲ್ಪ್ ಮಾಡ್ತದೆ. ಫ್ರಾಕ್ಟಲ್ ಅಂದ್ರೆ ಎಲ್ಲ ಅಲ್ಲೇ ಇರುತ್ತೆ, ಬಟ್ ಅದನ್ನ ನಾವು ಕಂಡುಹಿಡಿಬೇಕು. ಆ ಕಂಡುಹಿಡಿಬೇಕು ಅಂತಂದ್ರೇನೆ ನಾವು ಫ್ರಾಕ್ಟಲ್ ನ ಯೂಸ್ ಮಾಡ್ಬೇಕು. ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ಇವಾಗ ನಿಮ್ಗೆ ಫೋಟೋ ಮತ್ತೆ ಎಕ್ಸಾಂಪಲ್ ಕೊಟ್ಟೆ ಫ್ರಾಕ್ಟಲ್ ಅಂದ್ರೆ ಏನು ಅಂತ. ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಈಗ ಹೇಳ್ತೀನಿ, ಸರಿನಾ? ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ, ಬಟ್ ಸಾರಿ, ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರಾಕ್ಟಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಎವರಿ ಕ್ಯಾಂಡಲ್ ಮೂವ್ಮೆಂಟ್ಸ್. ಸೊ ಇದು ನಂಬರ್ 2, ಎವರಿ ಕ್ಯಾಂಡಲ್ ಮೂವ್ಮೆಂಟ್ಸ್. ಈಗ ಇದು 1 ಅವರ್ ಕ್ಯಾಂಡಲ್ ಅಂತ ಇಟ್ಕೊಳ್ಳಿ. ಯಾವುದು ಇದು? 1 ಅವರ್ ಕ್ಯಾಂಡಲ್. ಇದಿಷ್ಟು 3 1 ಅವರ್ ಕ್ಯಾಂಡಲ್. 1 ಅವರ್ ಇದೆಲ್ಲ 1 ಅವರ್ ಕ್ಯಾಂಡಲ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ಈಗ ಲೋವರ್ ಟೈಮ್ ಫ್ರೇಮ್ ಅಂದ್ರೆ ಚಿಕ್ಕ ಟೈಮ್ ಫ್ರೇಮ್ದು ಯಾವ ತರ ವರ್ಕ್ ಆಗ್ತಿರುತ್ತೆ ಇಲ್ಲಿ ನೋಡಿ. ಹಿಂಗ್ ವರ್ಕ್ ಆಗುತ್ತೆ. ಇಲ್ಲಿಂದ ಅಪ್ ಸೈಡು ಮತ್ತೆ ಡೌನು, ಅಪ್ ಸೈಡು ಮತ್ತೆ ಡೌನು, ಅಪ್ ಸೈಡು ಮತ್ತೆ ಡೌನು, ಮತ್ತೆ ಒಂದು ದೊಡ್ಡ ಅಪ್ ಸೈಡ್ ಬಂತು, ಅಪ್ ಟ್ರೆಂಡ್ ಬಂತು, ಮತ್ತೆ ಡೌನ್ ಸೈಡು. ಇದಿಷ್ಟು ಹೇಗ್ ವರ್ಕ್ ಆಯ್ತು ಅದನ್ನೇ ನಾವು ಕಂಡು ಹಿಡಬೇಕಾಗಿರೋದು ಅಲ್ವಾ. ಇದನ್ನ ಕಂಡು ಹಿಡಿದ್ಬಿಟ್ರೆ ನಾವ್ ಏನ್ ಮಾಡ್ತೀವಿ, ಆರಾಮಾಗಿ ಎಂಟ್ರಿ ತಗೋಬಹುದು. ಹೆಂಗಪ್ಪ ಅಂತಂದ್ರೆ ನಮ್ಮ SMC ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆರಾಮಾಗಿ ಝೋನ್ ಮಾರ್ಕ್ ಮಾಡಿರ್ತೀವಿ. ಝೋನ್ ಪ್ರಕಾರ ಟ್ರೇಡ್ ತೆಗಿತಾ ಹೋಗ್ತೀವಿ. ಲೈಕ್ ದಿಸ್. ಇಲ್ಲೂ ಒಂದು ಝೋನ್ ಇರುತ್ತೆ. ಇದನ್ನೆಲ್ಲ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ಗೆಲ್ಲ ಹೋಲಿಸ್ಬಿಡ್ಬೇಡಿ, ಆಯ್ತಾ? ಇದೇ ಬೇರೆ ಅದೇ ಬೇರೆ. ಇಲ್ಲಿ ತೆಗಿತೀವಿ, ಝೋನ್ ಕೆಳಗಡೆ ಮಾರ್ಕ್ ಮಾಡ್ತೀವಿ, ಆರಾಮಾಗಿ 1:12 13 14 ಆರಾಮಾಗಿ ತೆಗಿತೀವಿ. ನಮ್ಗೆ ಲಾಸ್ ಅನ್ನೋದು ಜಾಸ್ತಿ ಆಗಲ್ಲ, ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ರೆ ಎನಿ ಟೈಮ್ ಪ್ರಾಫಿಟ್ ಆಯ್ತದೆ ಅಂತ ನೀವು ಹೇಳಕ್ಕಾಗಲ್ಲ.
ನೀವು ಇದನ್ನ ಎಷ್ಟು ಎಕ್ಸ್ಪೀರಿಯನ್ಸ್ ತಗೋತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಸೊ ಈ ಥರ ನಾವು ತೆಗಿತೀನಿ. ಹೇಗೆ ಇದೆಲ್ಲ ಸಾಧ್ಯ? ನೀವು ನಿಮಗೆ ಒಂದು ವಿಷಯ ಗಮನಿಸಿದ್ರ, ನೀವು ಯಾವುದೇ ಕ್ಯಾಂಡಲ್ನ ತಗೊಳ್ಳಿ, ಅದು ಅಂದರೆ ರನ್ನಿಂಗ್ ಇರಬೇಕಾದ್ರೆ ಅಪ್ಪು ಡೌನು ಅಪ್ಪು ಡೌನು ಅಪ್ಪು ಡೌನ್ ಆಯ್ತಾನೆ ಇರ್ತದೆ. ಗಮನಿಸಿದ್ದೀರಾ ನೀವು ಗಮನಿಸಿಲ್ಲ ಅಂತಂದ್ರೆ ನಾನು ಇದನ್ನ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರೋ ಟ್ರೇಡರ್ಸ್ಗೆ ಹೇಳ್ತಾ ಇಲ್ಲ, ಬಿಗಿನರ್ ಟ್ರೇಡರ್ಸ್ ಇರೋರು ನೀವು ಫಸ್ಟ್ನೇದಾಗಿ ಫಿಪ್ಸ್ ಅಂದ್ರೇನು, ಸ್ಟಾಪ್ ಲಾಸ್ ಅಂದ್ರೇನು, ಟಿ ಪಿ ಅಂದ್ರೇನು, ಎಸ್ ಎಲ್ ಅಂದ್ರೇನು, ಬ್ರೇಕ್ ಇವನ್ ಅಂದ್ರೇನು, ಇದೆಲ್ಲ ನೀಟಾಗಿ ಕಲ್ತ್ಕೊಬಿಡಿ. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅಡ್ವಾನ್ಸ್ ಕಾನ್ಸೆಪ್ಟ್ ಹೋಗ್ತಾ ಹೋಗ್ತಾ ಅವೆಲ್ಲ ಇಂಪಾರ್ಟೆಂಟು. ನಾನು ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಈ ತರ ಎಲ್ಲ ಮೂವ್ಮೆಂಟ್ ಕೊಡ್ತು. ಇಲ್ಲಿ ನೋಡಿ, ಈ ತರ ಒಂದು ಇಲ್ಲೊಂದು ಝೋನ್ ಕ್ರಿಯೇಟ್ ಮಾಡಿದೀನಿ. ಏನ್ ಝೋನ್ ಇದು? ಇದು ಆರ್ಡರ್ ಬ್ಲಾಕ್, ಎಫ್ ಇ ಜಿ ಇದೆಲ್ಲ ನಿಮ್ಗೆ ನಾರ್ಮಲ್ ಆಗಿ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತಾರೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲ ಸಿಗುತ್ತದೆ, ಎಲ್ಲೋ ಕಲಿತೀರಾ, ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಅದಕ್ಕೆ ನಿಮ್ಗೆ ವಿನ್ ರೇಟ್ ಬಂದ್ಬಿಟ್ಟು 1%, 2%, 3%, ಮ್ಯಾಕ್ಸಿಮಮ್ 6% ಸಿಗ್ಬೋದು. ಬಟ್ ನಿಮ್ಗೆ ಮಾರ್ಕೆಟ್ ವರ್ಕ್ ಆಗೋದು ಆಕ್ಚುಯಲ್ ಮೂವ್ಮೆಂಟ್ ಹೆಂಗ್ ಬರ್ತು, ಯಾವ ತರ ಮಾರ್ಕೆಟ್ ಯಾಕೆ ಈ ತರ ಕನ್ಸಾಲಿಡೇಷನ್ ಆಗ್ತು, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಮಾರ್ಕೆಟು, ಅದನ್ನೆಲ್ಲ ನೀವು ಕಂಡು ಹಿಡಿಬೇಕು ಅಂತಂದ್ರೆ ಎಸ್ ಎಂ ಸಿನ ಕಲಿಬೇಕು. ಸೊ ನೆಕ್ಸ್ಟ್ ಈಗ 1 ಅವರ್ ಅಲ್ಲಿ ಮಾರ್ಕೆಟ್ ಈ ತರ ಮೂವ್ಮೆಂಟ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ. ಈಗ ಇದು 1 ಅವರ್ ಟೈಮ್ ಫ್ರೇಮ್, ಹಿಂಗೊಂದು ಮೂವ್ಮೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ, ಇವಾಗ ಇದನ್ನೇ ತೋರಿಸ್ತೀನಿ. ಫಸ್ಟ್ ಏನ್ ಮಾಡ್ತು ಮಾರ್ಕೆಟು? ಇಲ್ಲಿ ಓಪನ್ ಆಯ್ತು, ಓಪನ್ ಆಗಿ ಮೇಲ್ಕ್ ಹೋಗ್ತು. ಹೋಗಿ ಏನ್ ಮಾಡ್ತು? ಇಲ್ಲಿರೋ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ತು. ಅಂದ್ರೆ ಇಲ್ಲಿರೋ ಲಿಕ್ವಿಡಿಟಿನೆಲ್ಲ ಗ್ರ್ಯಾಬ್ ಮಾಡ್ತು. ಸೊ ಇಲ್ಲಿರೋದ್ನು ಮಾಡ್ತು. ನೆಕ್ಸ್ಟ್ ಏನ್ ಮಾಡ್ತು? ಹಂಗೆ ಕೆಳಗ್ ಬಂದು ಇಲ್ಲಿ ಸ್ಟಕ್ ಆಯ್ತು. ಸ್ಟಕ್ ಆಗಿ ಏನ್ ಮಾಡ್ತು? ಮತ್ತೆ ಇಲ್ಲಿ ಈ ಝೋನಿಂದ ಎಂಟ್ರಿ ಆಗಿದ್ರಲ್ಲ, ಎಷ್ಟು ಇದನ್ನ ಅಂದ್ರೆ ಇಲ್ಲಿ ಯಾವ್ದೋ ಬ್ರೇಕ್ಔಟ್ ಅಂದ್ರೆ ಟ್ರೆಂಡ್ ಲೈನ್ ಅನ್ಕೊಳ್ಳಿತು. ಇಲ್ಲಿ ಬ್ರೇಕ್ಔಟ್ ಕೊಟ್ಟ ತಕ್ಷಣ ಇಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾನೆ. ಅದನ್ನೆಲ್ಲ ಆ ಲಿಕ್ವಿಡಿಟಿನೆಲ್ಲ ಗ್ರಾಬ್ ಮಾಡ್ತೆ. ಸೊ ನೆಕ್ಸ್ಟ್ ಗ್ರಾಬ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತು? ಮೂಮೆಂಟು ಲೈಕ್ ದಿಸ್. ಮೊದ್ಲು ಎಲ್ಲಿತ್ತು? ಇಲ್ಲಿಂದ ಡೈರೆಕ್ಟ್ ಅದ್ರ ಗುರ್ತಿಗೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಬರ್ಬೇಕಿತ್ತು, ಬಂತು ಅಷ್ಟೇ. ನೆಕ್ಸ್ಟ್ ಏನಾಯ್ತು? ಕ್ಯಾಂಡಲ್ ಈ ಫಾರ್ಮೇಶನ್ ಕಾಣಿಸ್ತು ಅಲ್ವಾ? ಇದನ್ನ ನೀವು ಗಮನಿಸಿಲ್ಲ ಅಂತಂದ್ರೆ ಇದು ಫ್ರಾಕ್ಟಲ್ಲು ನಿಮ್ಗೆ ಅಷ್ಟೊಂದು ಅರ್ಥ ಆಗಿಲ್ಲದೆ ಇರ್ಬೋದು. ಬಟ್ ನಾವು ನೆಕ್ಸ್ಟ್ ಲೆಕ್ಚರ್ ಹೇಳ್ತಾ ಹೋಗಿದಾಗ ಆ ಲೆಕ್ಚರ್ಗಳಲ್ಲಿ ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಫ್ರಾಕ್ಟಲ್ ಯಾಕೆ ಇಂಪಾರ್ಟೆಂಟು ಮತ್ತೆ ಏನು ಇದರಿಂದ ಉಪಯೋಗ ಅಂತ ಈಗ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ನೆಕ್ಸ್ಟ್ ಟ್ರೆಂಡ್ ಇನ್ ಎವರಿ ಟೈಮ್ ಫ್ರೇಮ್. ನೀವು ಫಸ್ಟ್ ಹೇಳ್ದೆ ಎಲ್ಲ ಟೈಮ್ ಫ್ರೇಮಲ್ಲೂ ಒಂದೇ ತರ ಟ್ರೆಂಡ್ ಇರಲ್ಲ ಅಂತ. ಸೊ ಅದನ್ನ ಈಗಲೂ ಒಂದ್ಸಲಿ ನೋಡ್ಕೊಂಡ್ಬಿಡೋಣ. ಈಗ 4 ಅವರ್ಗೆ ಹೋಗಿದ್ದೀನಿ. ಎಲ್ಲ ಟೈಮಲ್ಲೂ ಹಿಂಗೆ ಒಂದೇ ತರ ಆಗುತ್ತೆ ಅಂತ ನೀವು ಹೇಳಕ್ಕಾಗಲ್ಲ. ಸರಿ, ಇವಾಗ ನಾವು 4 ಅವರ್ ಹೋದಾಗ ಇಲ್ಲೊಂದು ಅಪ್ ಟ್ರೆಂಡ್ ಇದೆ ಅಲ್ವಾ? ಅಪ್ ಟ್ರೆಂಡ್ ಇದೆ. ಸೊ ನೆಕ್ಸ್ಟ್ 1 ಅವರ್ಗೆ ಹೋದಾಗ್ಲೂ ಅಪ್ ಟ್ರೆಂಡ್ ಇದೆ. 30 ಮಿನಿಟ್ ಹೋದಾಗ ಇಲ್ಲೂ ಅಪ್ ಟ್ರೆಂಡ್ ಇದೆ. ನೆಕ್ಸ್ಟ್ 15 ಮಿನಿಟ್ ಹೋದಾಗ ಇಲ್ಲೂ ಅಪ್ ಟ್ರೆಂಡ್ ಅಲ್ವಾ? ಬಟ್ ಎಲ್ಲ ಜಾಗದಲ್ಲೂ ಅಪ್ ಟ್ರೆಂಡ್ ಇದೆಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಡೌನ್ ಟ್ರೆಂಡು. ನೀವು 15 ಮಿನಿಟ್ ಜಾಸ್ತಿ ಸಪೋರ್ಟ್ ರೆಸಿಸ್ಟೆನ್ಸ್ ಅವರು ಬಳಸಲ್ಲ. ಬಟ್ ಅದಕ್ಕೆ ಅಂತ ನಾನು 5 ಮಿನಿಟ್ಗೆ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಅಪ್ ಟ್ರೆಂಡು, ಮತ್ತೆ ಇದಾದ್ಮೇಲೆ ಇಲ್ಲಿಂದ ಡೌನ್ ಟ್ರೆಂಡು. ಯಾಕೆ ಗೊತ್ತಿಲ್ಲ. ಸರಿ, ಇಲ್ಲಿ ನೋಡಿ,
ಹಿಂಗೆ ಮೂವ್ ಮಾಡ್ತು ಮತ್ತೆ ಹೈಯರ್ ಹೈ ಅಲ್ವಾ, ನೀವು ಹೇಳೋದು ಹೈಯರ್ ಹೈ ಹೈಯರ್ ಲೋ, ನೆಕ್ಸ್ಟ್ ಹೈಯರ್ ಹೈ ಹೈಯರ್ ಲೋ, ನೆಕ್ಸ್ಟ್ ಮಾರ್ಕೆಟ್ ಹಿಂಗೆ ಬಂತು, ಹೈಯರ್ ಲೋ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಮಾರ್ಕೆಟು, ನೆಕ್ಸ್ಟ್ ಮೂಮೆಂಟ್ ಏನ್ ಕೊಡ್ಬೇಕಲ್ವಾ, ಯಾಕೆ ಕೊಡ್ಲಿಲ್ಲ, ಇಲ್ಲಿ ಹಿಂಗ್ ಕೊಡ್ಬೇಕಲ್ವಾ, ಯಾಕೆ ಕೊಡ್ಲಿಲ್ಲ, ಬ್ರೇಕ್ಔಟ್ ಆಗಿದೆ ಅಲ್ವಾ. ನಿಮ್ ಪ್ರಕಾರ ಇಲ್ಲಿ ಟ್ರೇಡ್ ತಕೊಂಡ್ ಕೂತಿರೋರ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗ್ಬೇಕು ತಾನೆ. ಸೊ ಮಾರ್ಕೆಟ್ ಕೊಡ್ತು ಇಲ್ಲಿಗೆ ಮೂವ್ಮೆಂಟ್, ಯಾಕೆ ಕೊಡ್ತು ಗೊತ್ತಿಲ್ಲ. ಸರಿ ಅದನ್ನ ಬಿಟ್ಟಾಕಿ, ನೆಕ್ಸ್ಟ್ ಅದೇ ದಿನ ಆದ್ರೆ ನೆಕ್ಸ್ಟ್ ಟ್ರೇಡ್ಗೆ ಅಂತ ಕೂತ್ಕೋತೀರಾ, ಮತ್ತೆ ಸಪೋರ್ಟ್ ನೋಡ್ತೀರಾ, ಇಲ್ಲಿಂದ ಒಂದು ಸಪೋರ್ಟ್ ಹಾಕೋತೀರಾ, ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಹಾಕೋತೀರಾ, ಏನೋ ಮಾಡ್ತೀರಾ, ಮತ್ತೆ ಇಲ್ಲ ಒಂದು ಬ್ರೇಕ್ಔಟ್ ಕೊಡುತ್ತೆ, ಇಲ್ಲಿ ಟ್ರೆಂಡ್ ತಗೊಂಡ್ರಿ ನೀವು ನಾಲೆಜ್ ಇದ್ರೆ ಇಲ್ಲಿ ತಗೋತೀರಾ, ಇಲ್ಲ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಬಿಟ್ಟು ಇಲ್ಲೊಂದು ಬ್ರೇಕ್ಔಟ್ ಕೊಡ್ತು ಅಂದ್ಬಿಟ್ಟು ಇಲ್ಲಿ ತಗೋತಿದ್ರಿ ಅಲ್ವಾ. ನಿಮ್ದು ನೀವು ಒಂದು 10,000ನೋ 5,000ನೋ 1,00,000ನೋ ತಗೊಂಡ್ಬಂದ್ಬಿಟ್ಟು ನೀವು ಈ ತರ ನಾಲೆಡ್ಜ್ ಇಲ್ಲದೆ ಮಾರ್ಕೆಟ್ ದುಡ್ಡು ಹಾಕ್ತಿದ್ರೆ ಅದು ನಿಮ್ ದುಡ್ಡನ್ನ ಲಿಕ್ವಿಡಿಟಿ ಆಗಿ ಬಳಸ್ಕೊಂಡು ನಿಮ್ ದುಡ್ಡನ್ನೆಲ್ಲ ಹಾಳು ಮಾಡ್ಕೋತಿರೋ ಹೊತ್ತು ನೀವು ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ ಯಾವತ್ತು. ರಿಯಲ್ ನಾಲೆಡ್ಜ್ ನ ಕಲಿತಾ ಹೋಗಿ. ಸೊ ಇಲ್ಲಿ ನೋಡಿ ಮತ್ತೆ ಇಲ್ಲಿಂದ ಡೌನ್ ಸೈಡ್ ಒಂದೇ ಮೂವ್ಮೆಂಟ್ ಕೊಟ್ಟ ತಕ್ಷಣ ಎಲ್ರು ಏನ್ ಮಾಡಿದ್ರು, ಸೆಲ್ ಸೈಡ್ ಅಂತ ಹಾಕೊಂಡ್ರು. ಸೊ ಇಲ್ಲಿಗೆ ಸ್ಟಾಪ್ ಲಾಸ್ ಹಾಕೊಂಡಿರ್ತಾರ. ಸೊ ಅವ್ರದ್ದು ಲಿಕ್ವಿಡಿಟಿ ತಗತ್ತ, ಈ ಲಿಕ್ವಿಡಿಟಿ ತಗೊಳ್ಳೋದಲ್ಲದೆ ಮತ್ತೆ ಬಂತು ಇಲ್ಲೆಲ್ಲ ಕನ್ಸಾಲಿಡೇಷನ್, ಮತ್ತೆ ಇದ್ರದ್ದು ಲಿಕ್ವಿಡಿಟಿ ಗ್ರಾಬ್ ಮಾಡಿದ ತಕ್ಷಣ ಒಂದು ಡೈರೆಕ್ಟ್ ಮೂವ್ಮೆಂಟ್ ಮಾಡ್ತು. ನಾವು ಎಸೆನ್ಷಿಯಲ್ ಇದ್ದಿದ್ರೆ ಇದನ್ನ ಆರಾಮಾಗಿ ಕಣ್ಣು ಹಿಡ್ಕೊಂಡು ಆರಾಮಾಗಿ ತಗೋಬೋದಾಗಿತ್ತು. ಬಟ್ ಇದು ಒಂದೇ ಲೆಕ್ಚರ್ ಆಗಿರೋದ್ರಿಂದ ಇಷ್ಟೇ, ಫ್ರಾಕ್ಟಲ್ ಅಲ್ಲಿ ಏನು ಅಷ್ಟೊಂದಿರಲ್ಲ. ಬಟ್ ಕ್ಲಿಯರ್ ಪಿಕ್ಚರ್ ನೋಡ್ಬೇಕು ಅಂದ್ರೆ ನಾವೆಲ್ಲನೂ ಕಲಿಬೇಕು. ಸೊ ನೆಕ್ಸ್ಟ್ ಹೌ ಟು ಸಿ ಕ್ಲಿಯರ್ ಪಿಕ್ಚರ್, ಇದನ್ನ ನಾವು ಹೆಂಗ್ ಕಲಿಬೋದು ಅಂತ ಹೇಳ್ಕೊಡ್ತೀನಿ. ಒಂದ್ ನಿಮಿಷ. ಈಗ ಡೈಲಿ ಟೈಮ್ ಹೋದ್ವಿ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಯ್ತಿದ್ಯಾ? ಎಲ್ಲಿ ನೋಡಿ ಬರೀ ಗ್ಯಾಪ್ ಹಾಕೊಳ್ಳಿ, ಒಂದೊಂದೇ ಕ್ಯಾಂಡಲ್ ಫಾರ್ಮೇಶನ್. ಯಾಕಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಯಾವ ಕ್ಯಾಂಡಲ್ ಫಸ್ಟ್ ತಗೋಬೇಕು, ಯಾವ ಕ್ಯಾಂಡಲ್ ಫಸ್ಟ್ ತಗೋಬಾರ್ದು, ನಿಮ್ಗೆ ಗೊತ್ತಿಲ್ಲ. ನೀವು ಚಿಕ್ಕ ಟೈಮ್ ಫ್ರೇಮ್ ಹೋಗಿ ಏನೇನೋ ನೋಡ್ತಿರ್ತೀರಾ, ದೊಡ್ಡ ಟೈಮ್ ಫ್ರೇಮ್ ಏನಾಯ್ತಿದೆ ಅಂತಾನೆ ನಿಮ್ಗೆ ಗೊತ್ತಿರಲ್ಲ. ನೀವು ದುಡ್ಡು ಮಾಡ್ಬೇಕು ಅಥವಾ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಾಲೆಜ್ ಇದೆ ಅಂತಂದ್ರೆ ಎಲ್ಲ ಇದೇನಿದೆ ಗೊತ್ತಾ, ಇಲ್ಲಿ ನಾನು ಏನೇನ್ ಮಾರ್ಕ್ ಮಾಡಿದೀನಿ ಗೊತ್ತಾ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗೊತ್ತಾ. ಇದಿಷ್ಟನ್ನು ನಾವು ನೋಡಿದ್ರೆ ಒಂದು ಪಜಲ್ ಇದನ್ನೆಲ್ಲ ನೋಡಿದ್ರೆ ಒಂದೇ ಒಂದು ಕ್ಲಿಯರ್ ಪಿಕ್ಚರ್ ಕಾಣಿಸುತ್ತೆ. ಅದೇ ಮಾರ್ಕೆಟ್ ಆಕ್ಚುಲ್ ಮೂಮೆಂಟಮ್. ಅದನ್ನ ಕಂಡುಹಿಡಿಬೇಕಂದ್ರೆ ನಾವು ಇಷ್ಟನ್ನೆಲ್ಲ ಬಳಸ್ಕೋಬೇಕು. ಇಷ್ಟನ್ನು ಬಳಸ್ಕೊಂಡು ನಾವು SMC ಮೇಲೆ ಅದನ್ನ ಅಡಾಪ್ಟ್ ಮಾಡಿದ್ರೆ ನಮ್ಗೊಂದು ಕ್ಲಿಯರ್ ಪರ್ಫೆಕ್ಟ್ ಪಿಕ್ಚರ್ ಸಿಗುತ್ತೆ. ಸೊ ಅದನ್ನ ಹೆಂಗಪ್ಪ ಅಡಾಪ್ಟ್ ಮಾಡೋದು ಅಂತ ನಾವು ಮುಂದಿನ ಲೆಕ್ಚರ್ಗಳಲ್ಲಿ ಕಲಿತಾ ಹೋಗೋಣ, ಸರಿನಾ. ನೆಕ್ಸ್ಟ್ ರಿಯಲ್ ಮಾರ್ಕೆಟ್ ಎಕ್ಸಾಂಪಲ್ ಅಂಡ್ ಫುಲ್ ಬ್ಯಾಕ್ಸ್. ಅದೇ ಇದೇನಪ್ಪ ಅಂತಂದ್ರೆ ಇಲ್ಲಿ ಫುಲ್ ಬ್ಯಾಕ್ಸ್ ಬಂದೈತಲ್ಲ, ಇದೇ ತರ ಫುಲ್ ಬ್ಯಾಕ್ಸ್ ಇದೆಲ್ಲ ಯಾಕೆ ಬಂತು, ಈ ತರ ಫುಲ್ ಬ್ಯಾಕ್ಸ್ ಯಾಕೆ ಬಂತು, ಇದೆಲ್ಲ ಏನು ಇಲ್ಲ, ಇದೆಲ್ಲ ಲಿಕ್ವಿಡಿಟೀಸ್ ಅಷ್ಟೇ. ಲಿಕ್ವಿಡಿಟೀಸ್ ಅಂದ್ರೆ ನಿಮ್ಮಂತ ಅವ್ರದೆಲ್ಲ ಲಿಕ್ವಿಡಿಟೀಸ್. ನಮ್ದೆಲ್ಲ ನಾವು ರಿಟೇಲ್ ಪ್ಲೇಯರ್ಸ್, ನಮ್ ಲಿಕ್ವಿಡಿಟಿ ಎಲ್ಲ ಚಿಲ್ಲರೆ ಕಾಸಿದ್ದಂಗೆ. ಲಿಕ್ವಿಡಿಟಿ ಅಂದ್ರೆ ಯಾವ್ದು ಗೊತ್ತಾ, ಈ ದೊಡ್ಡ ಕಂಪ್ನೀಸ್ ಅಥವಾ ದೊಡ್ಡ ಬ್ಯಾಂಕ್ಸ್ ಇವರೆಲ್ಲ ದುಡ್ಡು ಹಾಕಿರ್ತಾರಲ್ಲ, ಆ ಜಾಗದಲ್ಲಿ ಹೋಗಿ ಸ್ಟಾಪ್ ಲಾಸ್ ನ ಹಂಟ್ ಮಾಡೋದು, ಅದೇ ದೊಡ್ಡ ಲಿಕ್ವಿಡಿಟೀಸ್. ಸೊ ಈಗ ನಾವು ಅದನ್ನ ಬಿಟ್ಟಾಕಮ್ಮ. ಈಗ ನಾವು ಏನಾದ್ರು SMC ಇಂದ ಕಲ್ತ್ಕೊಂಡ್ ಬಂದಿದ್ರೆ ಫಸ್ಟ್ ದೊಡ್ಡ ಟೈಮ್ ಫ್ರೇಮ್ ಹೋಗ್ತಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಿದ್ವಿ, ದೊಡ್ಡ ಟೈಮ್ ಫ್ರೇಮ್ ಹೋಗ್ಬಿಟ್ಟು ಮೊದ್ಲೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ,
ಇದು ಆವಾಗಲೇ ಮಾರ್ಕ್ ಮಾಡಿರೋದು. ಸೊ ಇವಾಗ ವರ್ಕ್ ಆಗ್ತಾ ಇದೆ, ಇರಲಿ. ಸೊ ಇಲ್ಲಿ ನೋಡಿ, ನಾವೇನಾದ್ರು SMC ಟ್ರೇಡರ್ ಆಗಿದ್ರೆ ಈ ಲಿಕ್ವಿಡಿಟಿ ನೋಡ್ಬಿಟ್ಟು ಇಲ್ಲೊಂದು ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಈ ಗ್ಯಾಪ್ ಅಪ್ ಒಂದು ಇದು ಕೊಟ್ಬಿಟ್ಟು, ಸಾರಿ, ಈ ಗ್ಯಾಪ್ ಅಪ್ ಒಂದು FEG ಅಥವಾ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿಂದ ನಾವು ಟ್ರೇಡ್ಗೆ ಎಂಟ್ರಿ ಆಗಿದ್ರೆ ಎಷ್ಟು ಸಿಕ್ತಿತ್ತು ಲಾಸ್ಟ್ ಲಿಕ್ವಿಡಿಟಿ. ನಮ್ ಕಾನ್ಸೆಪ್ಟ್ ಮೇನ್ ಆಗಿ ಇರೋದೇ ಲಿಕ್ವಿಡಿಟಿ ಮೇಲೆ. ಈ ಲಾಸ್ಟ್ ಲಿಕ್ವಿಡಿಟಿ, ಲಾಸ್ಟ್ LIQ ಅಂತ. ಸೊ ಇಲ್ಲಿಂದ ನಾವು ಏನಾದ್ರು ಟ್ರೇಡ್ ತಗೊಂಡಿದ್ದಿದ್ರೆ ಯೋಚನೆ ಮಾಡಿ, ನಮ್ ಸ್ಟಾಪ್ ಲಾಸ್ ಎಲ್ಲಿಗಿರ್ತಿತ್ತು, ಹೈ ಆಗ್ಲಿ 1 hour ಕ್ಯಾಂಡಲ್ಲೇ ಆಗ್ಲಿ 1:6 ಆಗ್ಲಿ, ನೀವು ಇಲ್ಲಿ 1000 ರೂಪಾಯಿ ಸ್ಟಾಪ್ ಲಾಸ್ ಹಾಕೊಂಡು 6000 ಆರಾಮಾಗಿ ದುಡಿಬಹುದಾಗಿತ್ತು. ಎಷ್ಟು ದಿನದಲ್ಲಿ ಹೇಳಿ. ಇದನ್ನು ಇಲ್ಲಿಂದನೇ ಕೌಂಟ್ ಡೌನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 7 ದಿನ 4 ಅವರ್. ನೀವು ಕೂಲಿ ಕೆಲ್ಸಕ್ಕೆ ಹೋದ್ರು ನಿಮ್ಗೆ 700 ರೂಪಾಯಿಂದ 800 ರೂಪಾಯಿ, ಎಕ್ಸಾಂಪಲ್ 1000 ರೂಪಾಯಿನೇ ಸಿಗ್ಲಿ, 6 ದಿನ ಕೆಲಸ ಮಾಡೋದು ಹೆಂಗೈತೆ, ಅದ್ರ ಬದಲು 2 ದಿನದಲ್ಲಿ ಕೂತ್ಕೊಂಡು 6000 ರೂಪಾಯಿ ಮನೆಯಲ್ಲೇ ಕೂತ್ಕೊಂಡು ದುಡಿಯೋದು ಹಂಗೈತೆ. ಹಂಗಂತ ನಾನು ಹೇಳ್ತಾ ಇಲ್ಲ ಅಷ್ಟು ಈಸಿ ಅಂತ, ಆದ್ರೆ ನೀವು ಎಲ್ಲಾನು ಕಲ್ತ್ರೆ ಆರಾಮಾಗಿ ಈಸಿ, ಎಲ್ಲ ಈಸಿನೇ. ಸೊ ನೆಕ್ಸ್ಟ್ ಮತ್ತೆ ನೀವು ಹಿಂಗ್ ತಿಳ್ಕೊಬಿಡ್ಬೇಡಿ, FEGಗಳು ಮತ್ತೆ ಈ ಗ್ಯಾಪ್ಗಳು ಇದನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ನಾವು ಆರಾಮಾಗಿ ದುಡ್ಡು ಮಾಡ್ಕೊಬಿಡ್ಬೋದು ಅಂತ. ಇದಕ್ಕೆಲ್ಲ ಒಂದು ಕಾನ್ಸೆಪ್ಟ್ ಇದೆ. ಸೆಕೆಂಡ್, ನೆಕ್ಸ್ಟ್ ನಾವು ಇಲ್ಲಿ ಟ್ರೇಡ್ ಎಂಟ್ರಿ ಮಾಡ್ತೀವಿ, ನೆಕ್ಸ್ಟ್ ಲಿಕ್ವಿಡಿಟಿ ಆಗೋ, ನೆಕ್ಸ್ಟ್ ಡೈಲಿ ಹೈ ಇದೆ ಅಂದ್ರೆ ನೀವು ಇದನ್ನ ಎಂಟ್ರಿ ತಗೊಳಕ್ ಹೋಗ್ಬಿಡಿ. ನಾನು ಇದನ್ನ ಕನ್ಫರ್ಮೇಶನ್ ನೋಡಿಲ್ಲ, ಇದನ್ನು ನೋಡಿಲ್ಲ. 1:13 ನೆಕ್ಸ್ಟ್ ಎಂಟ್ರಿ ಇರೋದು, ನಾವ್ ಇನ್ನೂ ಎಂಟ್ರಿ ಮಾಡಿಲ್ಲ, ಎಂಟ್ರಿ ಇರೋದು. ಸೊ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಕೋತೀವಿ ಅಂದ್ರು ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿದ್ರು 1:5. ಈ ಜಾಗದಲ್ಲಿ ನೀವು 1000 ರೂಪಾಯಿ ಹಾಕಿ ಇದೆಷ್ಟು 5,000 ಎಕ್ಸ್ಟ್ರಾ ಮಾಡ್ಕೋಬೋದಾಗಿತ್ತು. ಎಷ್ಟು ದಿನದಲ್ಲಿ ಬರೀ ಎಷ್ಟು ದಿನದಲ್ಲಿ ಹೇಳಿ, 4 days. ಜಾಸ್ತಿ ಏನಿಲ್ಲ, ಮಾರ್ಕೆಟ್ ಅಲ್ಲಿ ದುಡ್ಡಿದೆ, ಅದನ್ನ ನಾವು ತೆಗೆಯೋದನ್ನ ಕರೆಕ್ಟಾಗಿ ಇದು ಮಾಡ್ಕೋಬೇಕಷ್ಟೇ. ನಾನು ಇಲ್ಲಿ ಎಂಟ್ರಿ ಆಗ್ತಾ ಹೋಗಿತ್ತು, ನನ್ಗೆ ಗೊತ್ತೇ ಇರಲಿಲ್ಲ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾನು ವರ್ಕೆ ಮಾಡಲ್ವಲ್ಲ, ಸೊ ಸಾರಿ. ಸೊ ನಾನು ಇದನ್ನ ಇವತ್ತಿಗೆ ಈ ಲೆಕ್ಚರ್ನ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಈ ಲೆಕ್ಚರ್ ನಿಮ್ ವೇಸ್ಟ್ ಆಫ್ ಟೈಮ್ ಆಗಿರ್ಬೋದು ಅಂತ, ಬಟ್ ಇದು ನಮ್ಗೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತದೆ ಫ್ರಾಕ್ಟಲ್. ಯಾಕೆ ಇಂಪಾರ್ಟೆಂಟು ಅಂತ ಮುಂದಿನ ಲೆಕ್ಚರ್ಗಳಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಲೆಕ್ಚರ್ ನಂಬರ್ 3 ಅಲ್ಲಿ ಸಿಗೋಣ. ಬಾಯ್ ಬಾಯ್.